ನಮ್ಮಲ್ಲಿ ಮದನ್ ಪಟೇಲ್ ಅನ್ನೋರು 30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಅವರಲ್ಲಿ ಏನು ಶಕ್ತಿ ಇದೆಯೋ ಏನೋ ಗೊತ್ತಿಲ್ಲ. ನಾನು ಯಾವತ್ತು ನೋಡಿದ್ನೋ ಹೇಗಿದ್ದರೋ ಅದೇ ರೀತಿ ಇದ್ದಾರೆ ಇವತ್ತು. ಈ 30 ವರ್ಷದ ಕೆಳಗಡೆಯಿಂದ ಇವತ್ತಿಗೂ ಅದೇ ರೀತಿ ಇದ್ದಾರೆ, ಹಾಗೇ ಇದ್ದಾರೆ. ನಾನಂತೂ ಹುಡುಗನಾಗಿದ್ದೆ, ಎಲ್ಲ ಬೆಳ್ಳಗಾಗ್ಬಿಡ ಮಾಡಿ ಇವತ್ತು ಮಾಡ್ಬೋದು, ಮಾಡ್ತಾ ಇದ್ದಾರಲ್ಲ ಹೋಗ್ಸವ್ರೆ, ಇವತ್ತು ಮಾಡ್ತಾ ಇದ್ದಾರೆ. ಆಮೇಲೆ ಎರಡು ಕಡೆ ಅವ್ರದ್ದು ಬಿಸ್ನೆಸ್ ನಡೀತಾ ಇದೆ. ಒಂದು ಕಡೆ ಸಿನಿಮಾ ಇಂಡಸ್ಟ್ರಿ ಬಿಟ್ಟೇ ಇಲ್ಲ, ಒಂದು ಕಡೆ ಪೊಲಿಟಿಕಲ್ ಆಗಿ. ಅದಕ್ಕೆ ನಾನು ಗೌರ್ಮೆಂಟ್ ಅವ್ರು ಇದ್ದಾಗ ಅವ್ರಿಗೆ ಹೇಳಿದೆ, ಯಾವ್ದಾದ್ರು ಒಂದು ಸ್ಥಾನಮಾನ ಕೊಡಿ ಅವ್ರಿಗೆ ಅಂತೇಳಿ. ಅದೊಂದು ಕಡೆ ಇರಲಿ. ಈಗ ಕೆಲವು ಸೂಚನೆಗಳು ಹೇಳಿದ್ದಾರೆ. ನಮ್ಮ ನಿರ್ಮಾಪಕರು ನಮ್ಮ ಚಾಂಬರ್ಗೆ ಬಂದು ಒಂದು ಅಪ್ಲಿಕೇಶನ್ ಕೊಟ್ಟಿದ ತಕ್ಷಣ ನಾವೇನು ಮಾಡ್ತಾ ಇದೀವಿ ಅಂದರೆ ಒಂದು ಕಮಿಟಿಯನ್ನು ಮಾಡ್ತಾ ಇದ್ದೀನಿ. ನಾನು ಹೊಸದಾಗಿ ನಾಳೆ ನಮ್ಮದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇದೆ, ಅದರಲ್ಲಿ ನಾನು ಒಂದು ಹಲವಾರು ಅಜೆಂಡಾಗಳಿಟ್ಟಿದ್ದೀನಿ. ಈ ಸಲ ಒಂದು ಒಂದು ಪ್ರತ್ಯೇಕವಾಗಿ ಏನೋ ಒಂದು ನಡೆಯುತ್ತೆ ಅನ್ನೋದಂತೂ ನಿಜ. ಮೊದಲನೇದಾಗಿ ನಿರ್ಮಾಪಕನಿಗೆ ಒಂದು ಇವ್ರು ಹೇಳ್ದಾಗೆ ಡೈರೆಕ್ಟರ್ಗಳಾಗ್ಬೋದು, ಪ್ರೊಡ್ಯೂಸರ್ಸ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಒಂದು 10 ಜನ ಒಂದು ಟೀಮ್ ಮಾಡಿಬಿಟ್ಟು ಅವ್ರಿಗೆ ಗಮನ ಸೆಳೆಯೋದು. ನೀವೇನಪ್ಪ ಎಷ್ಟು ಅಮೌಂಟ್ ಆಗ್ತಾ ಇದೆಯಾ, ಯಾವ ರೀತಿ ಸಿನಿಮಾ ಮಾಡ್ತಾ ಇದೆಯಾ, ಯಾರು ಹೀರೋ ಅನ್ಕೊಂಡಿದ್ದೀರಾ, ಇವೆಲ್ಲನೂ ನಿಮ್ಗೆ ಯಾವುದೇ ರೀತಿಯಲ್ಲಿ ಬೇರೆ ಕಡೆಯಿಂದ OTT ಆಗಲಿ, ಸಿನಿಮಾ ರೈಟ್ಸ್ ಆಗಲಿ, ಯಾವುದೇ ಚಾನಲಿಂದಲೂ ₹1 ಬರೋದಿಲ್ಲ. ಇವತ್ತಿನ ದಿನ ದೊಡ್ಡ ಆರ್ಟಿಸ್ಟ್ ಇಲ್ಲ ಅಂದರೆ ಸಿನಿಮಾಗಳಿಗೆ ಬರುತ್ತಾನೆ ಇಲ್ಲ ಹೊಸಬರು. ಹಾಗಂತೇಳಿ ಹೊಸಬ್ರು ನಾನು ಕೇವಲ ಮಾಡ್ತಾ ಇಲ್ಲ. ಕಂಟೆಂಟ್ ಇದ್ದಾಗ ಸಿನಿಮಾ ಹೊಸಬ್ರದಾಗಲಿ ಹಳಬ್ರದಾಗಲಿ ಹೋಗ್ತಾ ಇದೆ. ಈಗ 100 ಪಿಕ್ಚರ್ ರಿಲೀಸ್ ಆಗಿದ್ರೆ 5 ಪಿಕ್ಚರ್ 10 ಪಿಕ್ಚರು ತೆರೆ ಕಾಣ್ತಾ ಇದೆ. ಕೆಲವೆಲ್ಲ ಸ್ಕ್ರೀನ್ ಬರೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಇಂಥವ್ರು ನಮ್ಮ ಮದನ್ ಪಟೇಲ್ ಅಂತವ್ರು ಯಾವ್ದಾದ್ರು ಸಿನಿಮಾ ಮಾಡಿದಾಗ ಇವತ್ತಿನ ದಿನ 25 ದಿನ ರನ್ ಆಗಿದೆ ಅಂತೇಳಿ ಎಲ್ಲರೂ ಶೀಲ್ಡ್ಗಳು ಕೊಡ್ತಾ ಇದ್ದಾರೆ. ಅಂದರೆ ನಾವು ಮೊದಲು ನೋಡ್ತಾ ಇದ್ವಿ, ಯಾವುದೇ ಸಿನಿಮಾ ಮಾಡಲಿ 50 ಡೇಸ್ 100 ಡೇಸ್ ಹೋಗೋದು ಶೀಲ್ಡ್ ನೋಡ್ತಾ ಇದ್ವಿ. ಈಗ ಸುಮಾರು ವರ್ಷ ಆಗಿತ್ತು ನಾವು ಶೀಲ್ಡ್ ನೋಡಿ. ನಂದು 25 ವರ್ಷದಿಂದ ಸಿನಿಮಾ ಥಿಯೇಟರ್ಗಳಿದೆ, 3 ಥಿಯೇಟರ್ ಇದೆ. ಆಗ ಬರ್ತಾ ಇತ್ತು. ಹಾಗೆ ತಿಂಗಳಿಗೊಂದು 6 ತಿಂಗಳಿಗೊಂದು ಶೀಲ್ಡ್ ಬರ್ತಾ ಇತ್ತು ನಮ್ಮ ಥಿಯೇಟರ್ಗೆ. ಈಗ ಶೀಲ್ಡ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ವಿ. ಅಂಥ ಕಾಲದಲ್ಲಿ 25 ದಿನ ಮಾಡಿ ನಮ್ಗೆ ಲಾಸ್ ಆಗದೇನೆ ಒಂದು ಇಷ್ಟು ದಿನ ನಡ್ಕೊಂಡು ಬಂದಿದೆ ಅಂದರೆ ನಿಜವಾಗ್ಲೂ ಗ್ರೇಟು. ಆಮೇಲೆ ಅವ್ರ ಫ್ಯಾಮಿಲಿ ನೋಡ್ರಿ, ಮಗ ಡೈರೆಕ್ಟ್ರು, ತಂದೆ ಹೀರೋ, ಇನ್ನು ಟೆಕ್ನಿಷಿಯನ್ ಅಲ್ಲಿ ಅವರೇ ಮ್ಯೂಸಿಕ್ ಡೈರೆಕ್ಟ್ರು, ಶ್ರೀಮತಿ ಅಲ್ಲ ಅವರು. ಆ ಥರ ನಡಿಬೇಕಾದ್ರೆ ಅವರೇ ಒಂದು ಸಿನಿಮಾ ಕಂಪ್ನಿನೇ ಓಪನ್ ಮಾಡ್ಬೋದು. ಆ ಥರ ನಮ್ಮ ಇಂಡಸ್ಟ್ರಿಯಲ್ಲಿ ಬೆಳೆದಿದ್ದಾರೆ. ಸಿನಿಮಾ ನಮ್ಮ ಚಾಂಬರ್ದು ಬಿಟ್ಟೋದೆ. ಹಾಗೆ ಎವ್ರಿ ಮಂತ್ ಸರ್ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಕರೆದು ಒಂದು ಮೀಟಿಂಗ್ ಮಾಡ್ತಾ ಇದ್ವಿ ಹೊಸದಾಗಿ. ಇದು ಇಷ್ಟು ದಿನ ಇರಲಿಲ್ಲ. ಆಮೇಲೆ ಕರ್ನಾಟಕ ರಾಜ್ಯಾದ್ಯಂತ 4 ಕಡೆ ಎಕ್ಸಿಕ್ಯೂಟಿವ್ ಮೀಟಿಂಗ್ ಮಾಡ್ಬೇಕಂತ ಇದ್ವಿ. ಇವತ್ತಿನ ದಿನ ನಮ್ಮ ಆಗಲೇ ಹೇಳಿದ್ರು ವಾಣಿಜ್ಯ ಮಂಡಳಿಗಳು ಬೆಳೆದು ಹೋಗ್ತಾ ಇದ್ದಾವೆ ಅಂತೇಳಿ. ಹೌದು, ನಿಜ. ಯಾರೋ ಒಬ್ಬ ವ್ಯಕ್ತಿ ₹2,000 ಮೆಂಬರ್ಶಿಪ್ಪು, ₹5,000 ಅವಾರ್ಡು. ಈಗ ಎಲ್ಲ ಸ್ಟೇಟಲ್ಲಿ ನೀನು ವ್ಯವಸಾಯ ಮಾಡ್ತಾ ಇದೆಯಾ, ಬೆಸ್ಟ್ ರೈತ, ಅದೊಂದು ಅವಾರ್ಡು 5,000 ಕೊಡು. ನಿಂತಿದ್ದ ಜಾಗದಲ್ಲೇ ಮೆಂಬರ್ಶಿಪ್ಪು 2,000 ಕೂಡ ಒಂದು ಕಾರ್ಡ್ ಮಾಡಿಕೊಟ್ಬಿಡ್ತೀವಿ. ₹100 ₹50 ಒಂದು ಕಾರ್ಡ್ ಆಗುತ್ತೆ, ಕಾರ್ಡ್ ಮಾಡಿಕೊಟ್ಬಿಡ್ತೀವಿ. ಅವರೊಂದು ಫಂಕ್ಷನ್ ಮಾಡಿದ್ದಾರೆ ಮೊನ್ನೆ, 540 ಜನ ಮೆಂಬರ್ಸ್ ಆಗಿದ್ದಾರೆ. 540 ಜನಕ್ಕೆ 2,000 ಅಂದ್ರೆ ಎಷ್ಟು ಬಂತು ನೋಡಿ. ಅದಕ್ಕೊಂದು ನೀವು ಸಿನಿಮಾ ಮಾಡಿದೇವ್ರು ಏನಾರ ಮಾಡ್ಕೊಳ್ಳಿ, ನಮ್ಮಲ್ಲಿ ನಮ್ಮ ವಾಣಿಜ್ಯ ಮಂಡಳಿ ಅಂದರೆ ಒಂದು ಸೀಲು ಹಾಕ್ಕೊಡ್ತೀವಿ. ಹೀಗೆ ಇದನ್ನು ನಾವು ಹೇಗೆ ತಡೆಯೋದು? ಅವ್ರಿಗೆ ರೈಟ್ಸ್ ಇದೆ. ಈಗ ಒಬ್ಬ ರಿಜಿಸ್ಟರ್ ಆಫ್ ಸೊಸೈಟಿ ಹತ್ರ ಹೋದಾಗ ನಾನೊಂದು ಬ್ಯಾನರ್ ಓಪನ್ ಮಾಡ್ತೀನಿ ಅಂದರೆ ಬೇಡಪ್ಪ ಅಂತ ಹೇಳೋಕ್ಕಾಗತ್ತಾ? ಅದೇ ರೀತಿ ನಾನೊಂದು ವಾಣಿಜ್ಯ ಮಂಡಳಿ ಮಾಡ್ತೀನಿ ಅಂದರೆ ಅವ್ರಿಗೆ ರೈಟ್ಸ್ ಇಲ್ಲ, ನೀವು ಮಾಡಬೇಡ್ರಿ ಅಂತ ಹೇಳೋಕ್ಕೆ. ಮಾಡ್ತಾ ಇದ್ದಾರೆ. ಯಾರು ಅದನ್ನ ಮುತುವರ್ಜಿ ತಗೋಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದಕ್ಕೆ ತಕ್ಕಾಗಿ ಅಂತ ವಾಣಿಜ್ಯ ಮಂಡಳಿಗಳಿಗೆ ಇನ್ನೊಂದುಗೆ ನಮ್ಗೆ ಗುರುತು ಸಿಗ್ಬೇಕಾದ್ರೆ ಗೌರ್ಮೆಂಟ್ ಇಂದಾನೇ ಆಗ್ಬೇಕು ನಮ್ಮ ವಾಣಿಜ್ಯ ಮಂಡಳಿಗೆ. ಅದಕ್ಕೆ ತಕ್ಕಾಗೆ ನಮ್ಮಲ್ಲಿ ಏನೇನು ಮಾಡ್ಬೇಕು ಅನ್ಕೊಂಡಿದ್ವೋ ಅದನ್ನೆಲ್ಲ ಮಾಡಿದಾಗ ನಮ್ಮ ಕಡೆಗೆ ಜನ ಸೆಳೀತಾರೆ.
ನಾನು 4 ರಾಜ್ಯಗಳಲ್ಲಿ 4 ಡಿಸ್ಟಿಕ್ಗಳಲ್ಲಿ ಈಸ್ಟು ವೆಸ್ಟು ನಾರ್ತು ಸೌತ್ ಅಂತೇಳಿ 4 ಜಾಗದಲ್ಲಿ ದೊಡ್ಡ ದೊಡ್ಡ ಇದರಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ನಮ್ಮ ಗೌರ್ಮೆಂಟ್ಗೆ ಅಪೀಲ್ ಮಾಡ್ತಾ ಇದ್ದೀನಿ. ನನ್ನ 2 ಎಕರೆ ಜಮೀನು ಗೌರ್ಮೆಂಟ್ ಜಮೀನು ಇದ್ರೆ ಕೊಡ್ಲಿ, ನಮ್ಮ ವಾಣಿಜ್ಯ ಮಂಡಳಿ ಇಂಪ್ರೂವ್ ಮಾಡೋಕೆ ನಾವು ಏನು ಮಾಡಬೇಕು ಅದನ್ನ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಅಜೆಂಡಾ ಇದೆ. ಒಂದು ಪ್ರೊಡ್ಯೂಸರ್ದು ಒಂದು ನಿರ್ಮಾಪಕ ನಮ್ಮ ಇದಕ್ಕೆ ಬಂದ ತಕ್ಷಣ ಅವ್ರಿಗೆ ಇನ್ಸ್ಟಿಟ್ಯೂಟ್ ಥರ ಎಲ್ಲಕ್ಕೆ ಒಂದು ಅಜೆಂಡಾ ಮಾಡ್ಕೊಂಡಿದ್ದೀನಿ. ಎರಡನೇ ನಮ್ಮ ಜಯಸಿಂಗ್ ಅವರು ಒಂದು ಹೇಳಿದ್ದಾರೆ, ನಮಗೆ ಇನ್ಸ್ಟಿಟ್ಯೂಟ್ ಮುಖ್ಯವಾಗಿ ಬೇಕಾಗಿದೆ. ನಮ್ಮ ಇಂಡಸ್ಟ್ರಿಯಲ್ಲಿ ಬೆಳವಣಿಗೆ ಆಗ್ಬೋದು, ನಮ್ಮ ಇದೇ ನಾವು ಏನು ವ್ಯವಹಾರ ಮಾಡ್ತೀವಿ ವ್ಯಾಪಾರ ಮಾಡ್ತೀವಿ ಅದು ಡೆವಲಪ್ ಆಗೋದು ಅಲ್ಲದೇನೆ ಅದನ್ನು ಕಳಿಸೋದು ಒಬ್ಬ ಡೈರೆಕ್ಟರ್ಗೆ ಆಗ್ಬೋದು, ಒಂದು ಆರ್ಟಿಸ್ಟ್ಗೆ ಆಗ್ಬೋದು, ಒಂದು ಟೆಕ್ನಿಷಿಯನ್ಸ್ ಆಗ್ಬೋದು, ಇಂಥವೆಲ್ಲ ಮಾಡಲೇಬೇಕು. ಇವತ್ತಿಂದ ನಾವು ಒಂದು ರೇಂಜ್ಗೆ ಬೆಳೆದಿದೆ ನಮ್ಮ ವಾಣಿಜ್ಯ ಮನೆಯಲ್ಲಿ. ಇದನ್ನೆಲ್ಲಾನು ಜೊತೆಗೂಡಿಸ್ಕೊಂಡು ಕೆಲವು ಹೊಸ ಅಜೆಂಡಾಗಳನ್ನು ಅಂದ್ಕೊಂಡಿದ್ವಿ. ಅದು ನಾಳೆ ನಮ್ಮದು ಕಾರ್ಯಕಾರಿ ಸಮಿತಿ ಸಭೆ ಇದೆ, ಅದರಲ್ಲಿ ಇಟ್ಟು ನಮ್ಮ ಟೀಮ್ ಭಾರಿ ಚೆನ್ನಾಗಿದೆ ಈ ಸಲ. ಅವರೆಲ್ಲ ನಮ್ಗೆ ಸಹಕಾರ ಕೊಟ್ಟರೆ ಇವೆಲ್ಲ ಮಾಡಬೇಕು ಅನ್ನೋದು ನಮ್ಮ ಇಡೀ ವರ್ಷದಲ್ಲಿ ಯೋಜನೆಗಳು ಮಾಡ್ಕೊಂಡಿದ್ದೀನಿ. ಅದು ಅವರು ನಮ್ಗೆ ಸಹಕಾರ ಕೊಡ್ತಾರೆ. ಇನ್ಮೇಲೆ ನೀವೆಲ್ಲರೂ ಇವಾಗ ಏನು ನಮ್ಮ ಆಡಿಯನ್ಸ್ ಕೊರತೆ ಆಗೋಗ್ಬಿಟ್ಟಿದೆ, ನಮ್ಮ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ. ಕಾರಣ ಗೊತ್ತಾಗ್ತಾ ಇಲ್ಲ. ಏನಂದ್ರೆ 2.5 ಲಕ್ಷ 5 ಲಕ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಮೊಬೈಲಲ್ಲಿ ಶೂಟ್ ಮಾಡಿಬಿಟ್ಟು. ಅದೇ ಕೆಲವರು 5 ಕೋಟಿಗೆ 6 ಕೋಟಿಗೆ ಸಿನಿಮಾ ಮಾಡ್ತಾ ಇದ್ದಾರೆ. ಅದೇ ಸರದಲ್ಲಿ ಇದನ್ನ ಸೇರಿಸ್ತಾ ಇದ್ದಾರೆ ಆಡಿಯನ್ಸ್. 3 ದಿನಕ್ಕೆ ಇನ್ನು ಬರೋ ವಾರ OTT ಬಂದ್ಬಿಡ್ತದೆ ಅಂತೇಳಿ. OTT ಎಲ್ಲೂ ತಗೊಳ್ತಾ ಇಲ್ಲ. ಈಗ ಎಲ್ಲೂ ಒಂದು ರೂಪಾಯಿ ಸಿಗ್ತಾ ಇಲ್ಲ ಅವ್ರಿಗೆ. ಯಾವ ರೀತಿ ಇಂಡಸ್ಟ್ರಿನ ಒಂದು ಸ್ಟ್ಯಾಂಡಾಗಿ ನಿಲ್ಲೋಕೆ ಯೋಚನೆ ಮಾಡಬೇಕಾಗಿತ್ತು ಇವತ್ತಿನ ದಿನ. ಅಂಥದ್ರಲ್ಲಿ ನಮ್ಮ ಮದನ್ ಪಟೇಲ್ ಅವರು ಆವತ್ತಿಂದ ಹಾಗೆ ಇದ್ದಾರೆ. 25ನೇ ದಿನ ಫಂಕ್ಷನ್ ಕರೆದಿದ್ದಾರೆ. ಇದೇ ಥರ ಈ ವರ್ಷದಲ್ಲಿ ಒಂದು 5-6 ಸಿನಿಮಾರು ಸೀಲ್ ಕೊಡೋ ಭಾಗ್ಯ ನಮ್ಗೆ ಸಿಕ್ಕಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.